ಒಂದು ಕಡೆ ರಾತ್ರಿ ಬೆಳಗಾಗುವಷ್ಟರಲ್ಲಿ ಲಕ್ಷಾಂತರ ಜನ ಪ್ರಾಣ ಕಳ್ಕೊತಾರೆ. ಇನ್ನೊಂದು ಕಡೆ ಒಂದು ಇಡೀ ನಗರನೇ ಕ್ಷಣ ಮಾತ್ರದಲ್ಲಿ ಬೂದಿಯಾಗಿ ಹೋಗುತ್ತೆ. ಭೂಮಿಯ ಮೇಲೆ ನಡೆದಿರೋ ಅತ್ಯಂತ ಭಯಾನಕ, ರಕ್ತಸಿಕ್ತ ಮತ್ತು ಘೋರವಾದ ಕದನ ಇದು. ಅದು ಬೇರೆ ಯಾವುದೂ ಅಲ್ಲ, ಅದೇ ಎರಡನೇ ಮಹಾಯುದ್ಧ. ನಮಸ್ಕಾರ ಕನ್ನಡ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾನವನ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಯುದ್ಧ ವರ್ಲ್ಡ್ ವಾರ್ II ಹೇಗೆ ಶುರುವಾಯಿತು, ಪರಮಾಣು ಬಾಂಬ್ ಹಾಕೋದಕ್ಕೆ ಮುಖ್ಯ ಕಾರಣ ಏನು, ಈ ಯುದ್ಧದಿಂದ ಆದ ಸಾವು ನೋವುಗಳೆಷ್ಟು, ಈ ಹಿಟ್ಲರ್ ಯಾರು ಮತ್ತು ಈ ಯುದ್ಧ ಹೇಗೆ ಅಂತ್ಯವಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗೆ ದಯವಿಟ್ಟು ನಮ್ಮ ಕನ್ನಡ ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಅಧ್ಯಾಯ 1, ಯುದ್ಧದ ಬೀಜ. ಎರಡನೇ ಮಹಾಯುದ್ಧ ಶುರುವಾಗಿತ್ತು 1939ರಲ್ಲಿ. ಆದರೆ ಇದರ ಅಸಲಿ ಬೀಜ ಬಿತ್ತಿದ್ದು 1919ರಲ್ಲಿ ನಡೆದಿದ್ದ ಮೊದಲ ಮಹಾಯುದ್ಧದ ಕೊನೆಯಲ್ಲಿ. ಮೊದಲನೇ ಮಹಾಯುದ್ಧದಲ್ಲಿ ಜರ್ಮನಿ ಸೋತು ಸುಣ್ಣವಾಗಿತ್ತು. ಆಗ ಗೆದ್ದ ರಾಷ್ಟ್ರಗಳಾದ ಬ್ರಿಟನ್, ಫ್ರಾನ್ಸ್ ಮತ್ತು ಅಮೆರಿಕ ಸೇರಿ ಜರ್ಮನಿಯ ಮೇಲೆ ಒಂದು ಕಠಿಣವಾದ ಒಪ್ಪಂದ ಹೇರ್ತಾರೆ. ಅದರ ಹೆಸರು ಟ್ರೀಟಿ ಆಫ್ ವರ್ಸಲೇಸ್. ಕನ್ನಡದಲ್ಲಿ ಹೇಳಬೇಕಂದ್ರೆ ವರ್ಸಲ್ಸ್ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಜರ್ಮನಿ ತನ್ನ ಅರ್ಧ ಭೂಮಿಯನ್ನು ಬಿಟ್ಕೊಡ್ಬೇಕು, ದೊಡ್ಡ ಸೈನ್ಯ ಇಟ್ಕೊಳ್ಳುವಂತಿಲ್ಲ, ಹಾಗೆ ಯುದ್ಧ ಮಾಡಿದ್ದಕ್ಕೆ ಭಾರಿ ದಂಡ ಕಟ್ಟಬೇಕು ಅಂತ ಆರ್ಡರ್ ಮಾಡ್ತಾರೆ. ಇದರಿಂದ ಜರ್ಮನಿಯ ಜನ ತುಂಬ ಕೋಪ ಮತ್ತು ಅವಮಾನದಲ್ಲಿ ಇರ್ತಾರೆ. ದೇಶದಲ್ಲಿ ತಿನ್ನೋಕೆ ಒಂದು ಹೊತ್ತಿನ ಊಟ ಕೂಡ ಇರಲ್ಲ, ಅಷ್ಟು ನಿರ್ಗತಿಕವಾಗಿರುತ್ತೆ ಯುದ್ಧದಲ್ಲಿ ಸೋತ ನಂತರ ಜರ್ಮನಿ. ಆಗ ಎಂಟ್ರಿ ಕೊಡೋದೆ ಎರಡನೇ ಮಹಾಯುದ್ಧವನ್ನು ಶುರು ಮಾಡಿದ ಆ ಒಬ್ಬ ಸಾಮಾನ್ಯ ಸೈನಿಕ. ಅವನು ಬೇರೆ ಯಾರೂ ಅಲ್ಲ, ಅವನೇ ಅಡಾಲ್ಫ್ ಹಿಟ್ಲರ್. ಹಿಟ್ಲರ್ ಒಬ್ಬ ಅದ್ಭುತ ಭಾಷಣಕಾರ ಆಗಿದ್ದ. ಅವನು ಜನರ ಕೋಪವನ್ನು ಬಳಸ್ಕೊಂಡು ನಾನು ಜರ್ಮನಿಯನ್ನು ಮತ್ತೆ ನಂಬರ್ 1 ಮಾಡ್ತೀನಿ ಅಂತ ಹೇಳಿ ಜನರನ್ನು ತನ್ನ ಹತ್ತಿರ ಸೆಳೆದುಕೊಳ್ತಾನೆ. 1933ರಲ್ಲಿ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿ ಕೂಡ ಆಗ್ತಾನೆ. ಹಿಟ್ಲರ್ ನಾಜಿ ಪಾರ್ಟಿಯನ್ನು ಕಟ್ಟಿ ಯಾರಿಗೂ ಗೊತ್ತಾಗದ ಹಾಗೆ ತನ್ನ ಸೇನೆಯನ್ನು ಕಟ್ಟೋಕೆ ಶುರು ಮಾಡ್ತಾನೆ. ಅಧ್ಯಾಯ 2, ಯುದ್ಧದ ಕಿಡಿ. ವರ್ಲ್ಡ್ ವಾರ್ ಶುರುವಾಗಿದ್ದು ಹೇಗೆ? ಹಿಟ್ಲರ್ ತನ್ನ ಸೈನ್ಯ ರೆಡಿಯಾದ ಮೇಲೆ ಒಂದೊಂದೇ ಚಿಕ್ಕ ದೇಶಗಳನ್ನು ಆಕ್ರಮಣ ಮಾಡೋಕ್ಕೆ ಶುರು ಮಾಡ್ತಾನೆ. ಮೊದಲು ಆಸ್ಟ್ರಿಯಾ, ಆಮೇಲೆ ಜುಗೋಸ್ಲೋವಾಕಿಯನ್ನು ವಶಪಡಿಸಿಕೊಳ್ತಾನೆ. ಬ್ರಿಟನ್ ಮತ್ತು ಫ್ರಾನ್ಸ್ ಇದನ್ನು ನೋಡಿ ಹಿಟ್ಲರ್ಗೆ ಸುಮ್ಮನಿರುವಂಥ ವಾರ್ನಿಂಗ್ ಕೊಡ್ತಾರೆ. ಆದರೆ ಹಿಟ್ಲರ್ ಅದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳಿಲ್ಲ. ಸರಿಯಾಗಿ ಸೆಪ್ಟೆಂಬರ್ 1, 1939ರಲ್ಲಿ ಹಿಟ್ಲರ್ ತನ್ನ ಭಾರೀ ಸೈನ್ಯದ ಜೊತೆ ಪೋಲೆಂಡ್ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದಕ್ಕೆ ಅವನು ಬಳಸಿದ ಟೆಕ್ನಿಕ್ ಬ್ಲಿಟ್ಜ್ ಕ್ರೀಗ್, ಅಂದರೆ ಮಿಂಚಿನಂತೆ ಅಟ್ಯಾಕ್ ಮಾಡೋದು. ಟ್ಯಾಂಕ್ಸ್, ಏರೋಪ್ಲೇನ್ ಮತ್ತು ಸೈನಿಕರು ಎಲ್ಲರೂ ಒಮ್ಮೆಲೇ ನುಗ್ಗಿಬಿಡ್ತಾರೆ. ಇದನ್ನು ನೋಡಿ ಶಾಕ್ ಆದ ಬ್ರಿಟನ್ ಮತ್ತು ಫ್ರಾನ್ಸ್ ಸೆಪ್ಟೆಂಬರ್ 3ರಂದು ಜರ್ಮನಿಯ ಮೇಲೆ ಅಧಿಕೃತವಾಗಿ ಯುದ್ಧವನ್ನು ಘೋಷಣೆ ಮಾಡ್ತಾರೆ. ಇಲ್ಲಿಂದ ಶುರುವಾಗುತ್ತೆ ವರ್ಲ್ಡ್ ವಾರ್ II. ಅಧ್ಯಾಯ 3, ಹಿಟ್ಲರ್ನ ಆ ಒಂದು ದೊಡ್ಡ ತಪ್ಪು ಮತ್ತು ಅಮೆರಿಕದ ಎಂಟ್ರಿ. ಯುದ್ಧ ಶುರುವಾದ 2 ವರ್ಷದಲ್ಲಿ ಹಿಟ್ಲರ್ನ ಕೈ ಮೇಲಾಗುತ್ತೆ. ಫ್ರಾನ್ಸನ್ನು ಕೂಡ ಹಿಟ್ಲರ್ ವಶಪಡಿಸಿಕೊಳ್ತಾನೆ. ಆದರೆ 1941ರಲ್ಲಿ ಹಿಟ್ಲರ್ ಒಂದು ದೊಡ್ಡ ತಪ್ಪು ಮಾಡ್ತಾನೆ. ಅದೇನೆಂದರೆ ಅವನು ಆಪರೇಷನ್ ಬಾರ್ಬರೋಸಾ ಅನ್ನೋ ಹೆಸರಲ್ಲಿ ತನ್ನ ಜೊತೆಗಿದ್ದ ರಷ್ಯಾ ಮೇಲೇ ಅಟ್ಯಾಕ್ ಮಾಡೋಕ್ಕೆ ನುಗ್ತಾನೆ. ಶುರುವಿನಲ್ಲಿ ಜರ್ಮನ್ ಆರ್ಮಿ ಚೆನ್ನಾಗೇ ಯುದ್ಧ ಮಾಡುತ್ತೆ. ಆಗ ಬಂದಿದ್ದೆ ರಷ್ಯಾದ ಚಳಿಗಾಳಿ. -30ರಿಂದ-40 ಡಿಗ್ರಿ ಚಳಿಯಲ್ಲಿ ಜರ್ಮನ್ ಸೈನಿಕರು ರಕ್ತ ಹೆಪ್ಪುಗಟ್ಟಿ ಸಾಯ್ತಾರೆ. ಇದು ಹಿಟ್ಲರ್ ಪತನಕ್ಕೆ ಮೊದಲ ಹೆಜ್ಜೆಯಾಗುತ್ತೆ. ಇನ್ನೊಂದು ಕಡೆ ಏಷ್ಯಾದಲ್ಲಿ ಜಪಾನ್ ನಾವೇ ಸ್ಟ್ರಾಂಗ್ ಅಂತ, ನಾವೇ ಸೇಫ್ ಅಂತ ತುಂಬ ಮೆರೆದಿರ್ತಾರೆ. ಜಪಾನ್ಗೆ ಅಮೆರಿಕದ ಮೇಲೆ ಸಿಕ್ಕಾಪಟ್ಟೆ ಕೋಪ. ಸೊ ಡಿಸೆಂಬರ್ 7, 1947ರಲ್ಲಿ ಜಪಾನ್ ಅಮೆರಿಕದ ಹವಾಯಿಯಲ್ಲಿರುವ ಪರ್ಲ್ ಹಾರ್ಬರನ್ನು ನೌಕಾನೆಲೆಯ ಮೇಲೆ
ಏಕಾಏಕಿ ಬಾಂಬ್ ಹಾಕಿಬಿಡ್ತಾರೆ. ಸುಮಾರು 2400 ಅಮೆರಿಕನ್ ಸೈನಿಕರು ಸಾಯ್ತಾರೆ. ಇದು ಸುಮ್ಮನಿದ್ದ ಸಿಂಹವನ್ನು ಕೆಣಕಿದಂತಾಗುತ್ತೆ. ಅಮೆರಿಕ ಅದುವರೆಗೂ ಈ ಯುದ್ಧದಲ್ಲಿ ಇರಲಿಲ್ಲ. ಪರ್ಲ್ ಹಾರ್ಬರ್ನ ಮೇಲೆ ಅಟ್ಯಾಕ್ ಆದ ಮರುದಿನ ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಕೊಡುತ್ತೆ. ಇಲ್ಲಿಂದ ಅಸಲಿ ಯುದ್ಧ ಶುರುವಾಗುತ್ತೆ. ಅಧ್ಯಾಯ 4: ಯುದ್ಧದ ತಿರುವು ಮತ್ತು ಹಿಟ್ಲರ್ನ ಅಂತ್ಯ. ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದ್ದೇ ತಡ ಮಿತ್ರ ರಾಷ್ಟ್ರಗಳ ಪವರ್ ಡಬಲ್ ಆಗುತ್ತೆ. 1944ರಲ್ಲಿ ಡಿ-ಡೇ ಅಂತ ಒಂದು ಬೃಹತ್ ಆಪರೇಷನ್ ನಡೆಯುತ್ತೆ. ಲಕ್ಷಾಂತರ ಸೈನಿಕರು ಸಮುದ್ರದ ಮೂಲಕ ಫ್ರಾನ್ಸ್ಗೆ ನುಗ್ತಾರೆ. ಇನ್ನೊಂದು ಕಡೆ ರಷ್ಯಾದಿಂದ ರೆಡ್ ಆರ್ಮಿ ಜರ್ಮನಿಯ ಕಡೆ ನುಗ್ಗುತ್ತೆ. ಈಗ ಹಿಟ್ಲರ್ಗೆ 2 ಕಡೆಯಿಂದ ಪೆಟ್ಟು ಬೀಳೋಕೆ ಶುರುವಾಗುತ್ತೆ. ಇಲ್ಲಿಂದ ಜರ್ಮನಿ ಆರ್ಮಿ ಸೋತು ಶರಣಾಗೋಕ್ಕೆ ಶುರು ಮಾಡ್ತಾರೆ. ಏಪ್ರಿಲ್ 1945 ರಷ್ಯಾ ಆರ್ಮಿ ಜರ್ಮನಿಯ ರಾಜಧಾನಿಯಾದ ಬರ್ಲಿನನ್ನು ಸುತ್ತುವರಿತಾರೆ. ತನ್ನ ಸೋಲು ಖಚಿತ ಅಂತ ಗೊತ್ತಾದಾಗ ಹಿಟ್ಲರ್ ತನ್ನ ಸೀಕ್ರೆಟ್ ಅಂಡರ್ಗ್ರೌಂಡ್ ಬಂಕರ್ನಲ್ಲಿ ತನ್ನ ಹೆಂಡತಿ ಇವಾ ಬ್ರಾನ್ ಜೊತೆ ಸೈನೈಡ್ ತಿಂದು ತಲೆಗೆ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಮೇ 8, 1945ರಲ್ಲಿ ಜರ್ಮನಿ ಅಧಿಕೃತವಾಗಿ ಶರಣಾಗುತ್ತೆ. ಯುರೋಪ್ನಲ್ಲಿ ಯುದ್ಧ ಮುಗೀತು ಅಂತ ಎಲ್ಲರೂ ಖುಷಿ ಪಡ್ತಾರೆ. ಆದರೆ ಆ ಖುಷಿ ತುಂಬ ಹೊತ್ತು ಇರಲ್ಲ. ಅಧ್ಯಾಯ 5: ಅಂತಿಮ ಘಟ್ಟ: ಪರಮಾಣು ಬಾಂಬ್ ಮತ್ತು ಯುದ್ಧದ ಮುಕ್ತಾಯ. ಜರ್ಮನಿ ಶರಣಾದರೂ ಜಪಾನ್ ಮಾತ್ರ ಸೋಲೊಪ್ಪಿಕೊಳ್ಳೋಕೆ ರೆಡಿ ಇರಲಿಲ್ಲ. ಜಪಾನ್ ಸೈನಿಕರು ಕಮಿಕಾಜೆ ಅನ್ನೋ ದಾಳಿ ಮಾಡ್ತಾರೆ. ಅಂದರೆ ತಮ್ಮ ವಿಮಾನಗಳನ್ನು ತಗೊಂಡು ಹೋಗಿ ಡೈರೆಕ್ಟಾಗಿ ಅಮೆರಿಕದ ಹಡಗುಗಳಿಗೆ ಗುದ್ದಿಕೊಳ್ಳೋದು. ಅಮೆರಿಕಾಗೆ ಈ ವಿಷಯ ಗೊತ್ತಾಯಿತು. ಈ ಯುದ್ಧ ಹೀಗೆ ಮುಂದುವರೆದ್ರೆ ಇನ್ನೂ ಲಕ್ಷಾಂತರ ಸೈನಿಕರು ಸಾಯ್ತಾರೆ ಅಂತ. ಆಗ ಅಮೆರಿಕ ಒಂದು ಭೀಕರ ನಿರ್ಧಾರ ತೆಗೆದುಕೊಳ್ಳುತ್ತೆ. ಅದೇ ಪರಮಾಣು ಬಾಂಬ್ ದಾಳಿ. ಆಗಸ್ಟ್ 6, 1945 ಅಮೆರಿಕದ ಒಂದು ವಿಮಾನ ಜಪಾನ್ನ ಹಿರೋಶಿಮಾ ನಗರದ ಮೇಲೆ ಮೊದಲ ಪರಮಾಣು ಬಾಂಬ್ ಹಾಕುತ್ತೆ. ಒಂದೇ ಕ್ಷಣದಲ್ಲಿ 80,000ಕ್ಕೂ ಹೆಚ್ಚು ಜನ ಬೂದಿಯಾಗ್ತಾರೆ. ಇದು ಎಷ್ಟೊಂದು ಭಯಾನಕವಾಗಿತ್ತು ಅಂದರೆ ಜನರ ನೆರಳು ಕೂಡ ಗೋಡೆಯ ಮೇಲೆ ಹಾಗೆ ಪ್ರಿಂಟಾಗಿ ಹೋಗಿರುತ್ತೆ. ಅಷ್ಟಾದರೂ ಜಪಾನ್ ಶರಣಾಗಲ್ಲ. ಅದಕ್ಕೆ ಸರಿಯಾಗಿ ಅಮೆರಿಕ 3 ದಿನ ಬಿಟ್ಟು ಆಗಸ್ಟ್ 9, 1945ರಲ್ಲಿ ನಾಗಸಾಕಿ ಮೇಲೆ ಇನ್ನೊಂದು ಪರಮಾಣು ಬಾಂಬ್ ಹಾಕ್ತಾರೆ. ಇಲ್ಲೂ ಕೂಡ 40,000ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನು ಕಳ್ಕೋತಾರೆ. ಈ ಘೋರ ವಿನಾಶ ನೋಡಿದ ಜಪಾನ್ ಚಕ್ರವರ್ತಿ ಹಿರೋಹಿಟೋ ಆಗಸ್ಟ್ 15ರಂದು ಶರಣಾಗ್ತಾನೆ. ಸೆಪ್ಟೆಂಬರ್ 2, 1945ರಂದು ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಇಲ್ಲಿಗೆ 6 ವರ್ಷಗಳ ಕಾಲ ನಡೆದಿದ್ದ ಮಾನವನ ಇತಿಹಾಸದ ಅತ್ಯಂತ ಘೋರ ಯುದ್ಧ ವರ್ಲ್ಡ್ ವಾರ್ II ಕೊನೆಯಾಗುತ್ತೆ. ಈ 6 ವರ್ಷದ ಯುದ್ಧದಲ್ಲಿ ಸುಮಾರು 7ರಿಂದ 8 ಕೋಟಿ ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಅದು ಆಗಿನ ಜಗತ್ತಿನ ಒಟ್ಟು ಜನಸಂಖ್ಯೆಯ 3% ಆಗಿತ್ತು. ಈ ಯುದ್ಧದಿಂದ ನಾವು ಕಲಿಬೇಕಾಗಿರೋ ಒಂದು ಪಾಠ ಏನು ಗೊತ್ತಾ? ಯುದ್ಧ ಯಾವತ್ತಿಗೂ ಒಂದು ಪರಿಹಾರ ಅಲ್ಲ, ಅದು ಕೇವಲ ವಿನಾಶ ಮಾತ್ರ ತರುತ್ತೆ ಅಂತ. ಸೊ ಇದಕ್ಕೋಸ್ಕರನೇ ಮತ್ತೊಮ್ಮೆ ಇಂತಹ ಯುದ್ಧ ಆಗಬಾರ್ದು ಅಂತಾನೆ ವಿಶ್ವಸಂಸ್ಥೆ ಉಟ್ಕೊಳ್ಳುತ್ತೆ. ಇದಾಗಿತ್ತು 2ನೇ ಮಹಾಯುದ್ಧದ ಕಂಪ್ಲೀಟ್ ಸ್ಟೋರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಕನ್ನಡ ವರ್ಲ್ಡ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.